ಗಂಗಾವತಿ ವಿಚಾರ ಭಾಳ ಚರ್ಚೆ ಆಗ್ತದೆ. ನಮ್ಮ ಹೆಸರು ಕೂಡ ಕೇಳ್ತಾರೆ. ಅಲ್ಲಲ್ಲ, ಇದು ಟೂ ಅರ್ಲಿ ಅಂತ ಮೊನ್ನೆ ಹೇಳಿದ್ದೆ ನಾನು. ಯಾಕಂದರೆ ಅದು ಇನ್ನೂ ನ್ಯಾಯಾಲಯದ ವ್ಯಾಪ್ತಿಯಲ್ಲಿದೆ. ನ್ಯಾಯಾಲಯ ತೀರ್ಮಾನ ಆದಮೇಲೆ ಪಾರ್ಟಿ ನೋಡ್ಕೊಳ್ತೈತೆ. ಅದು ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆಲ್ಲರೂ ಭದ್ರ ಆಗಬೇಕು. ಇಲ್ಲ, ನಾನು ಈಗಲೇ ಏನೇ ಆಕಾಂಕ್ಷೆ ಅಲ್ಲ, ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡೋದು. ಅಕಸ್ಮಾತ್ ಪಕ್ಷ ಸ್ಪರ್ಧೆ ಮಾಡ್ರಿ ಅಂತ ಆ ಟೈಮ್ ಬಂದಾಗ ಹೇಳ್ತೀನಿ. ನೀವು ಈಗಲೇ ಹಂಗೆ ಹೇಳ ಪಕ್ಷ ಅದು ಕೇಳಿದಾಗ ಅವಾಗ ಹೇಳ್ಬೇಕಾಗುತ್ತೆ. ಅವಾಗ ನಿಮ್ಮ ಮುಂದೆ ಹೇಳ್ತೀನಿ. ಮತ್ತೊಂದು ಕಡೆ ಅನ್ಸಾರಿ ಅವ್ರು ನಾನೇ ಕ್ಯಾಂಡಿಡೇಟ್ ಇರ್ಬೋದು, ತಪ್ಪೇನೈತೆ ಅದಕ್ಕೆ. ಅವ್ರ ಅಭ್ಯರ್ಥಿ ಆಗಬಾರ್ದು ಅಂತಿದೆಯಾ? ಅನ್ಸಾರಿ ಈಸ್ ಎ ಸೀನಿಯರ್ ಪರ್ಸನ್ ಇನ್ ದ ಕಾಂಗ್ರೆಸ್ ಪಾರ್ಟಿ. ದಟ್ಸ್ ವೈ ಹಿ ಸೇಡ್. ಈಗ ಸರ್ ನೀವು ಐ ಡೋಂಟ್ ಡಿನೈ ಹೀಸ್ ವರ್ಡ್ಸ್. ಸರ್ 10 ವರ್ಷ MP ಆಗುತ್ತೆ. ಈಗ ನಮ್ಮ ಸೈನಿಕರನ್ನ ಅಪಮಾನ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಸರ್. ಇಲ್ಲ, ಅದನ್ನು ಯಾರೇ ಮಾಡಿದ್ರು ತಪ್ಪು. ಅದು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ರು ತಪ್ಪು, ಬಿ ಜೆ ಪಿಯವರು ಕೂಡ ಮಧ್ಯಪ್ರದೇಶದ ಡೆಪ್ಟಿ CM ಹೇಳಿದ್ದಾನೆ. ಅದು ನಾಚಿಕೆ ಆಗಬೇಕು ಅವ್ರಿಗೆ. ನಮ್ಮ ಕಾಂಗ್ರೆಸ್ ಒಬ್ಬ MLA ಹೇಳಿದ್ರೆ ಅದು ನಾವು ಖಂಡಿಸ್ಬೇಕಾಗ್ತದೆ. ಸರಿ, ನರೇಂದ್ರ ಮೋದಿಯವರು ನಾಯಕತ್ವದಲ್ಲಿ ಒಳ್ಳೆ ಕೆಲಸ ಆಗಿದೆ. ನಮ್ಮ ದೇಶದ ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ನಾವೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡೋದು. ರೈಲ್ವೆ ಯೋಜನೆ ಕಾಂಗ್ರೆಸ್ ಪಕ್ಷದವರೇ ನಿಮ್ಮ ಹೆಸರು ಹೇಳಿಲ್ಲ, ಅವಮಾನ ಮಾಡಿದ್ರು ಅಂತ ಅನ್ಸಲ್ಲ ನೋಡಿ. ಕಾಂಗ್ರೆಸ್ ಬೇಕಲ್ಲ ಸರ್ ಕೆಲಸ ಅದು ಪಕ್ಷದವರು ಯಾರು ಮಾಡಿ ಹೇಳಿಲ್ಲ. ರೆಡ್ಡಿ ಅವರು ಮಾತಾಡಿದ್ರು. ನಾವು ಅಲ್ಲೇ ಪ್ರೋಟೋಕಾಲ್ ಪ್ರಕಾರ ಇರ್ಲಿಕ್ಕೆ ಆಗಂಗಿಲ್ಲ. ಅಲ್ಲ, ತಂಗಡಿಗೆ ಅವ್ರು ಒಬ್ಬರೇ ನಿಮ್ಮ ಹೆಸರು ತಗೊಂಡಿದ್ರು. ಯಾರು ನಿಮ್ಮ ಬಗ್ಗೆ ಮಾತಾಡಲಿಲ್ಲ. 10 ವರ್ಷಗಳಲ್ಲಿ ನೀವು ಅದಕ್ಕೆ ಶ್ರಮ ಹಾಕಿರಿ. ಅಲ್ಲ, ಜನ ನೋಡಿದ್ದಾರೆ ಯಾರು ಕೆಲಸ ಮಾಡಿದ್ದಾರೆ ಬಿಟ್ಟಿದ್ದಾರೆ. ಯಾರು ಅವ್ರು ಯಾವ ಕಾರಣಕ್ಕೆ ಬಿಟ್ಟವ್ರೋ ಏನು ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಹೇಳಕ್ಕೆ ಏನು ಕಾಮೆಂಟ್. ಅದ್ರ ಬಗ್ಗೆ ಪ್ರಚಾರದೊಳಗೂ ನಿಮ್ಮ ಹೆಸರು ತಗೊಂಡಿಲ್ಲ. ಎಲ್ಲ ಇರ್ತಾವೆ ರಾಜಕಾರಣದಾಗ. ಯಾಕೆ ನೀವು ಹಚ್ಕೊಂತ ಕಾಂಗ್ರೆಸ್ನವರೇ ಮಾಡಿದ್ರಲ್ಲ ಸರ್ ಅದಕ್ಕೆ. ಅಲ್ಲಲ್ಲ, ಕಾಂಗ್ರೆಸ್ನವ್ರು ಮಾಡಿರೋಂಥ ಈ ತಂಗಡಿಗೆ ತೊಗೊಂಡ್ರು ಅಂತ ಹೇಳ್ತಾರಲ್ಲ. ಹೇಳ್ಬೋದಾಗಿತ್ತು ಅಂತ ಸರ್, ಯಾಕಂತಂದ್ರೆ ಅವರು ಪರಿಶ್ರಮ ನೆನೆಸ್ಬೇಕು. ಅಲ್ಲ, ಅದು ಜನಕ್ಕೆ ಏನು ಗೊತ್ತಿದೆ, ಏನು ಆಗಿದೆ ಏನಿಲ್ಲ, ಯಾರ ಅವಧಿಯಲ್ಲಿ ಏನು ಕೆಲಸ ಆಗಿದೆ. ಏನು ಅವ್ರು ಯಾಕೆ ಹಾಕಿಲ್ಲ ಅವ್ರನ್ನ ಕೇಳ್ಬೇಕು. ಬ್ಯಾನರ್ನಾಗ ಯಾಕೆ ಹಾಕಿಲ್ಲ ಅಂತಂದ್ರೆ ಯಾರು ಅರೇಂಜ್ ಮಾಡಿದ್ರು ಅವ್ರನ್ನ ಕೇಳ್ಬೇಕು, ಯಾಕೆ ಹಾಕಿಲ್ಲ. ಗಂಗಾವತಿ ವಿಚಾರ ಭಾಳ ಚರ್ಚೆ ಆಗ್ತದೆ. ನಮ್ಮ ಹೆಸರು ಕೂಡ ಕೇಳ್ತಾರೆ. ಅಲ್ಲಲ್ಲ, ಇದು ಟೂ ಅರ್ಲಿ ಅಂತ ಮೊನ್ನೆ ಹೇಳಿದ್ದೆ ನಾನು. ಯಾಕಂದರೆ ಅದು ಇನ್ನೂ ನ್ಯಾಯಾಲಯದ ವ್ಯಾಪ್ತಿಯಲ್ಲಿದೆ. ನ್ಯಾಯಾಲಯ ತೀರ್ಮಾನ ಆದಮೇಲೆ ಪಾರ್ಟಿ ನೋಡ್ಕೊಳ್ತೈತೆ. ಅದು ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆಲ್ಲರೂ ಭದ್ರ ಆಗಬೇಕು. ಇಲ್ಲ, ನಾನು ಈಗಲೇ ಏನೇ ಆಕಾಂಕ್ಷೆ ಅಲ್ಲ, ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡೋದು. ಅಕಸ್ಮಾತ್ ಪಕ್ಷ ಸ್ಪರ್ಧೆ ಮಾಡ್ರಿ ಅಂತ ಆ ಟೈಮ್ ಬಂದಾಗ ಹೇಳ್ತೀನಿ. ನೀವು ಈಗಲೇ ಹಂಗೆ ಹೇಳ ಪಕ್ಷ ಅದು ಕೇಳಿದಾಗ ಅವಾಗ ಹೇಳ್ಬೇಕಾಗುತ್ತೆ. ಅವಾಗ ನಿಮ್ಮ ಮುಂದೆ ಹೇಳ್ತೀನಿ. ಮತ್ತೊಂದು ಕಡೆ ಅನ್ಸಾರಿ ಅವ್ರು ನಾನೇ ಕ್ಯಾಂಡಿಡೇಟ್ ಇರ್ಬೋದು, ತಪ್ಪೇನೈತೆ ಅದಕ್ಕೆ. ಅವ್ರ ಅಭ್ಯರ್ಥಿ ಆಗಬಾರ್ದು ಅಂತಿದೆಯಾ? ಅನ್ಸಾರಿ ಈಸ್ ಎ ಸೀನಿಯರ್ ಪರ್ಸನ್ ಇನ್ ದ ಕಾಂಗ್ರೆಸ್ ಪಾರ್ಟಿ. ದಟ್ಸ್ ವೈ ಹಿ ಸೇಡ್. ಈಗ ಸರ್ ನೀವು ಐ ಡೋಂಟ್ ಡಿನೈ ಹೀಸ್ ವರ್ಡ್ಸ್. ಸರ್ 10 ವರ್ಷ MP ಆಗುತ್ತೆ. ಈಗ ನಮ್ಮ ಸೈನಿಕರನ್ನ ಅಪಮಾನ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಸರ್. ಇಲ್ಲ, ಅದನ್ನು ಯಾರೇ ಮಾಡಿದ್ರು ತಪ್ಪು. ಅದು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ರು ತಪ್ಪು, ಬಿ ಜೆ ಪಿಯವರು ಕೂಡ ಮಧ್ಯಪ್ರದೇಶದ ಡೆಪ್ಟಿ CM ಹೇಳಿದ್ದಾನೆ. ಅದು ನಾಚಿಕೆ ಆಗಬೇಕು ಅವ್ರಿಗೆ. ನಮ್ಮ ಕಾಂಗ್ರೆಸ್ ಒಬ್ಬ MLA ಹೇಳಿದ್ರೆ ಅದು ನಾವು ಖಂಡಿಸ್ಬೇಕಾಗ್ತದೆ. ಸರಿ, ನರೇಂದ್ರ ಮೋದಿಯವರು ನಾಯಕತ್ವದಲ್ಲಿ ಒಳ್ಳೆ ಕೆಲಸ ಆಗಿದೆ. ನಮ್ಮ ದೇಶದ ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ನಾವೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡೋದು. ರೈಲ್ವೆ ಯೋಜನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.